ನನಗಂತೂ ಸಕ್ಸಸ್ಫುಲ್ ಪ್ರೆಡಿಕ್ಷನ್ ಕೊಟ್ಟು ಸಾಕಾಗೋಗ್ಬಿಟ್ಟೈತೆ ಗುರು. ಪಂಜಾಬ್ ಕಿಂಗ್ಸ್ ಅಟ್ಲೀಸ್ಟ್ ಈ ಮ್ಯಾಚ್ನ ಸೋತು ಪ್ರೆಡಿಕ್ಷನ್ ಉಲ್ಟಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಪ್ರೆಡಿಕ್ಷನ್ ಇವತ್ತು ಕೂಡ ಸಕ್ಸಸ್ ಆಗಿದ್ದು. ಪಂಜಾಬ್ ಕಿಂಗ್ಸ್ ಸೋಲಿಲ್ಲದ ಸರದಾರರ ಥರ ಆಡ್ತಾವ್ರೆ ಗುರು. ಯಾರು ಮಟ್ಟ ಹಾಕ್ತಾರೆ ಇವ್ರನ್ನ, ಯಾರು ಮಗಲು ಮುರಿತಾರೆ ಇವ್ರಿಗೆ ಇನ್ನಾಗ ಗೊತ್ತಿಲ್ಲ. ಇವರಂತೂ ನೋಡಿ ಎಲ್ಲ ಟೀಮ್ಗಳು ಕೂಡ ಒಂದೊಂದು ಮ್ಯಾಚ್ ಆದರೂ ಸೋತಿದ್ದಾರೆ. ಈ ಟೀಮ್ ನಾವು ಸೋಲಲ್ಲ ಅಂತ, ಅದು ಒಂದು ಮ್ಯಾಚು ಮಳೆ ಬಂದು ನಿಂತೋಗ್ತಿಲ್ಲ ಅಂದರೆ ಪಕ್ಕ KKRಗೆ ಆ ಮ್ಯಾಚು ಕೂಡ ಹೊಡೆದಿರೋರು. ಬಿಟ್ಟಿ ಪಾಯಿಂಟ್ ಸಿಕ್ಬಿಡ್ತು KKR ಅವರಿಗೆ. 5 ವಿಕ್ಟ್ರಿ ಇರೋದು ಗುರು. ಪಾಪ ಅನ್ಫಾರ್ಚುನೇಟಾಗಿ 1 ಪಾಯಿಂಟ್ ಲಾಸ್ ಆಗಿದೆ, KKRಗೆ 1 ಪಾಯಿಂಟು ಪ್ಲಸ್ ಆಗಿದೆ. ಅಲ್ಲ ಎಂಥ ಡಾಮಿನೇಷನು ನೋಡಿ, ಎಷ್ಟು ಬಾಲ್ ಪ್ಲಸ್ ಹೊಡೆದಿದ್ದಾರೆ ಅಲ್ಲಿ. ಇನ್ನು 220 230 ಕೊಟ್ಟಿದ್ರು ಕೂಡ ಆರಾಮಾಗಿ ಚೇಸ್ ಡೌನ್ ಮಾಡಿರೋರು. 200 ಹೊಡೆದಿಲ್ಲ ಇಲ್ಲಿ. 200 ಮಿನಿಮಮ್ ಹೊಡಿಬೇಕು ಪಂಜಾಬ್ ಕಿಂಗ್ಸಿಗೆ ಟಾರ್ಗೆಟ್ ಕೊಡ್ತಾ ಇದ್ದೀರಾ ಅಂತಂದರೆ. ಎಷ್ಟು ಸಲ ಪಂಜಾಬ್ ಕಿಂಗ್ಸ್ ಅವ್ರು ಚೇಸ್ ಡೌನ್ ಮಾಡಿ ಬಿಸಾಕಿದರೆ, 200 ಟಾರ್ಗೆಟ್ ಕೊಟ್ಟರೆ ಬಿಡಲ್ಲ ಅಲ್ಲಿ. 10 ಸಲ ಚೇಸ್ ಮಾಡಿದ್ರೆ 200 ಟಾರ್ಗೆಟ್ ಪ್ಲಸ್ನ. ಇವ್ರು ನೋಡ್ತವನೆ 196 ಸಲ ಕೊಡ್ತವೆ. ಇದು ಟಾರ್ಗೆಟ್ ಜುಜುಬಿ ಟಾರ್ಗೆಟ್ ಅಂತ ಅನ್ಕೊಂತಾರೆ ವಾಂಖೇಡೆ ಸ್ಟೇಡಿಯಂಬಲ್ಲಿ. ಮುಂಬೈ ಇಂಡಿಯನ್ಸ್ ಅವರು ಪರವಾಗಿಲ್ಲ, ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಬಟ್ ಅಷ್ಟರ ಮಟ್ಟಿಗೆ ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ. ಇದು 196, ಇದು ಆನ್ ಪಾರ್ ಸ್ಕೋರ್. ಇದು ಹೌದು, ಸ್ಟಾರ್ಟಿಂಗಲ್ಲಿ ಔಟ್ ಆಗಿದ್ದ ರೀತಿ ನೋಡ್ತಾನೆ, 12ಕ್ಕೆ 2 ಆಗಿದ್ದ ರೀತಿ ನೋಡ್ತು ಅಂತಂದರೆ ಅವ್ರು ಕಂಬ್ಯಾಕ್ ಮಾಡಿದಂಥ ರೀತಿ ಚೆನ್ನಾಗಿತ್ತು. ಆ ಒಂದು ಥರ್ಡ್ ವಿಕೆಟ್ ಪಾರ್ಟ್ನರ್ಶಿಪ್ ಏನಿದೆ, 2 ಎಂಡಲ್ಲಿ ಕೂಡ ಥರ್ಡ್ ವಿಕೆಟ್ ಪಾರ್ಟ್ನರ್ಶಿಪ್ ಸಖತ್ತಾಗೇನೆ ಬಂತು ಗುರು. ಈ ಕಡೆ ನೋಡ್ತು ಅಂದರೆ ಪ್ರಭ್ಸಿಮ್ರಾನ್ ಸಿಂಗ್ ಜೊತೆಗೆ ಶ್ರೇಯಸ್ ಅಯ್ಯರು, ಅಲ್ಲಿ ಕ್ವಿಂಟನ್ ಡಿ ಕಾಕ್ ಜೊತೆಗೆ ನಮ್ಮಂದಿರೋರ ಪಾರ್ಟ್ನರ್ಶಿಪ್ಪು. ಸೊ ಒಂಥರ ಕಾಂಟ್ರಾಸ್ಟಿಂಗ್ ಆಗಿತ್ತು, ಬಟ್ ಅದಕ್ಕಿಂತ ಇದು ಸಿಕ್ಕಾಪಟ್ಟೆ ಬೆಟರ್ ಆಗಿತ್ತು. ಪಂಜಾಬ್ ಕಿಂಗ್ಸ್ ಅವರ ಪಾರ್ಟ್ನರ್ಶಿಪ್ಪು ಆಲ್ಮೋಸ್ಟ್ 140+ ರನ್ಸು, 140 ರೇಂಜಿಗೆ ಪಾರ್ಟ್ನರ್ಶಿಪ್ ಬಂದಿದ್ದು. ಸೊ ಇಲ್ಲೂ ಕೂಡ ಪರವಾಗಿಲ್ಲ, 122 ರನ್ನ ಪಾರ್ಟ್ನರ್ಶಿಪ್ಪು ಬಂದಿದ್ದು. ಅದೇ ಹೇಳೋದಲ್ಲ, ಪಂಜಾಬ್ ಕಿಂಗ್ಸ್ ಅವರು ಫಾರ್ ಬೆಟ್ರಾಗಿ ಆಡಿದ್ದು. ಹೊಡಿಬೇಕಿತ್ತು, ಚಚ್ಚಬೇಕಿತ್ತು. ಪಂಜಾಬ್ ಕಿಂಗ್ಸ್ಗೆ ಇರೋವಂಥ ಅಬಿಲಿಟಿನೇ ಬೇರೆ, ಅಜಿಲಿಟಿನೇ ಬೇರೆ. ಅವ್ರು ಬೇರೆ ಲೋಕದಲ್ಲೇ ಇದ್ದಾರೆ ಪಂಜಾಬ್ ಕಿಂಗ್ಸ್ ಅವರು ಅಂತ ಮುಂಬೈ ಇಂಡಿಯನ್ಸ್ಗೆ ಗೊತ್ತಿರಲ್ಲ ಅಂತ ಕಾಣಿಸುತ್ತೆ. ಆ ಮಹಿಳಾ ಜಯವರ್ಧನ್ ಅವ್ರು ಹೇಳಿದ್ರು ಡಗೋಟಲ್ಲಿ ಕೂತ್ಕೊಂಡಲ್ಲಿ, ಅದೇ ಮ್ಯಾಚ್ ಮಧ್ಯದಲ್ಲಿ ಇಂಟರ್ವ್ಯೂ ತೊಗೊಂತಾರೆ ಅಲ್ಲಿ, ಇದೆಲ್ಲ ವಿಕೆಟ್ ಎಲ್ಲ ನೋಡ್ತು ಅಂದರೆ ಇದು 170 180 ಎಲ್ಲ ಬಂತು ಅಂದರೆ ನಾವು ಡಿಫೆಂಡ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಪಾರ್ ಸ್ಕೋರ್ ಹೊಡೆದ್ರೆ ಸಾಕಿಲ್ಲಿ ಅಂತ ಅನ್ನಿಸ್ತಿದೆ. ಹೌದು, 2 ವಿಕೆಟ್ ಕಳ್ಕೊಂಡಾಗ ಅವರು ಅದೇ ಥರನೇ ಹೇಳಿದ್ದು. 170 180ನ ವಾಟ್ ಅಂತ ಕೇಳ್ತಾರೆ ಪಂಜಾಬ್ ಕಿಂಗ್ಸ್ ಅವ್ರು ಬಂದ್ಬಿಟ್ಟು. ಶ್ರೇಯಸ್ ಅಯ್ಯರ್ ಹಂಗೆ ಕೇಳೋದು. ಟಾಸ್ ಗೆದ್ದವರು ಶ್ರೇಯಸ್ ಅಯ್ಯರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಗೊತ್ತಿರೋದು ಇದು ನಾರ್ಮ್ ಅಂತ, ಏನಾದ್ರು ಸ್ಪೆಷಲ್ ಥಿಂಗ್ ಏನಿಲ್ಲ. ಖಂಡಿತ ಇದು ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಫಸ್ಟ್ ಆಫ್ ಆಲು ನಾರ್ಮ್ ಅನ್ನೋದಕ್ಕಿಂತ ಪಂಜಾಬ್ ಕಿಂಗ್ಸ್ ಅವರು ನೀವು ಎಷ್ಟೇ ಟಾರ್ಗೆಟ್ ಕೊಟ್ಟರು ಕೂಡ ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಪ್ರೆಷರ್ ತೊಗೊಳೋದಿಲ್ಲ ಪಂಜಾಬ್ ಕಿಂಗ್ಸ್ ಅವರು. ಆ ರೇಂಜಿಗೆ ಚೇಸಲ್ಲಿ ಸಕ್ಸಸ್ಫುಲ್ಲು. ಒಂದು ಕಾಲದಲ್ಲಿ ಗುಜರಾತ್ ಟೈಟನ್ಸು ಚೇಸ್ ಕಿಂಗ್ಸ್ಗಳು ಅಂತ ಹೆಸರುವಾಸಿಯಾಗಿದ್ದರು. ಬಟ್ ಇವಾಗ ಪಂಜಾಬ್ ಕಿಂಗ್ಸ್ಗಳು ಚೇಸ್ ಕಿಂಗ್ಸ್ ಅಂತ ಅವ್ರನ್ನೂ ಡಾಮಿನೇಟ್ ಮಾಡಿಬಿಟ್ಟು ಮುಂದಕ್ಕೆ ನುಗ್ಗಿಬಿಟ್ಟಿದ್ದಾರೆ. ಏನೋ ಮಾಡ್ತಾ ಇರೋದು ಪಂಜಾಬ್ ಕಿಂಗ್ಸ್ ಅವರು. ಬ್ರ್ಯಾಂಡ್ ಆಫ್ ಕ್ರಿಕೆಟು ಅಲ್ಟಿಮೇಟ್ ಆಗಿದೆ. ನಮ್ಮ RCBನೇ ಒಂದು ಸ್ವಲ್ಪ ಮ್ಯಾಚ್ ಮಾಡ್ಬೋದು ಇವರಿಗೆ. ಅದು ಬಿಡ್ತು ಅಂದರೆ ಯಾರು ಕೂಡ ಸರಿಸಾಟಿನೇ ಒಂಥರ ಮುಂದೆ ನಿಂತ್ಕೊಳ್ಳೋಕೆ ಕೂಡ ಯೋಗ್ಯತೆನೇ ಇಲ್ಲ ಅಂತ ಅನ್ನಿಸ್ತಿದೆ ಪಂಜಾಬ್ ಕಿಂಗ್ಸ್ ಆಡುವಂಥ ಆಟನ ನೋಡ್ತು ಅಂತ ಅಂದಾಗ. ಬ್ಯಾಟಿಂಗಲ್ಲಿ ಸೈಕು, ಬೌಲಿಂಗಲ್ಲಿ ಸೈಕು, ನಜ್ಜಿ. ಫೀಲ್ಡಿಂಗಲ್ಲಿ ಇವತ್ತು ಆನ್ ಪಾಯಿಂಟ್ ಇರಲಿಲ್ಲ, ಪಂಜಾಬ್ ಕಿಂಗ್ಸ್ ಅವರು ಇರಲಿಲ್ಲ, ಜೊತೆಗೆ ಇವರು ಕೂಡ ಇರಲಿಲ್ಲ. ಬಟ್ ಕಂಪೇರ್ ಮಾಡ್ತು ಅಂತಂದಾಗ ಪಂಜಾಬ್ ಕಿಂಗ್ಸ್ ಬೆಟರ್ ಆಗಿದ್ರು. ಇವರಿಗೆ ಮುಂಬೈ ಇಂಡಿಯನ್ಸ್ಗೆ ಕಂಪೇರ್ ಮಾಡ್ತು ಅಂತಂದಾಗ ಒಂದು ಕ್ಯಾಚ್ ಡ್ರಾಪ್ ಆಗಿರ್ಬೋದು. ಆ ಚಾಲು ಅವ್ರು ಕ್ಯಾಚ್ ಡ್ರಾಪ್ ಮಾಡಿದ್ರು. ಮುಂಬೈ ಇಂಡಿಯನ್ಸು ಬುಮ್ರಾ ಕ್ಯಾಚ್ ಡ್ರಾಪು, ನಮ್ಮಂದಿರ್ ಕ್ಯಾಚ್ ಡ್ರಾಪು ಅಲ್ಲ, ಕೊಡೋದೇ ಅಪರೂಪ ಕ್ಯಾಚ್ ಕೊಡ್ತಾರಲ್ಲಿ ಪಂಜಾಬ್ ಕಿಂಗ್ಸ್ ಅವರು. ಇಂಥ ಒಂದು ಚೇಸ್ ಮಾಡಬೇಕಾದ್ರೆ ನೀವು ಆ ಕ್ಯಾಚ್ನ ಡ್ರಾಪ್ ಮಾಡ್ತೀರಾ ಅಂದರೆ ಎಲ್ಲಿ ಬಿಡ್ತಾರೆ, ಎತ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಲೆವೆಲ್ಗೆ. ಪ್ರಭ್ಸಿಮ್ರಾನ್ ಸಿಂಗ್ ಎಲ್ಲಿಗೋ ಎತ್ಕೊಂಡು ಹೊರಟರು ಬುಮ್ರಾ ಬಿಟ್ಟಿದ್ದು ಕ್ಯಾಚ್ ಆದಮೇಲೆ. ಎಲ್ಲಿ ಸಿಂಗಲ್ ಡಿಜಿಟ್ಗೆ ಔಟ್ ಆಗಬೇಕಾಗಿರುತ್ತೆ ಪ್ರಭ್ಸಿಮ್ರಾನ್ ಸಿಂಗ್. ಅವ್ರು ನೋಡ್ರಿ 80 ರನ್ನ ಹೊಡಿತಾರಲ್ಲಿ ಬುಮ್ರಾ ಕ್ಯಾಚ್ ಡ್ರಾಪ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಬ್ಯಾಟಿಂಗಿಗೆ ಬಂದ್ಬಿಡೋಣ. ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ಮುಂಬೈ ಇಂಡಿಯನ್ಸು. ಇನಿಷಿಯಲಿ 1-2 ಓವರ್ ಆಡ್ತಾರೆ, ಟುಕು ಆಡ್ತಾರೆ. ಆಮೇಲೆ 3ನೇ ಓವರಲ್ಲಿ 2 ವಿಕೆಟು ಪಟ. ಹರ್ಷ್ದೀಪ್ ಸಿಂಗಿಗೆ 2 ವಿಕೆಟ್ ಉದುರ್ಕೊಂಡೋಗಿದ್ದು. ಓಪನರ್ ಆಗಿರೋವಂಥ ರಿಯಾನ್ ರಿಕಲ್ಟನ್, ಇವತ್ತು ರೋಹಿತ್ ಶರ್ಮಾ ಬೇರೆ ಆಡಲಿಲ್ಲ. ರಿಯಾನ್ ರಿಕಲ್ಟನು ಅದೇನು ಡೌನ್ದಲ್ಲಿಗೆ ಹೋಗುವಂಥ ಬಾಲ್ನ ಪಿಕಪ್ ಮಾಡೋದಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಬ್ಯಾಕ್ ಟು ಬ್ಯಾಕ್ ವಿಕೆಟು. ಸೂರ್ಯ ಅಣ್ಣ ಅದು ಏನು ಆಡ್ತಾರೋ, ಅದು ಯಾವ ಲೋಕದಲ್ಲಿ ಆಡ್ತಾರೋ ಅವ್ರಿಗೆ ಗೊತ್ತು. ಫಾರ್ಮು ಇಲ್ಲ, ಗೀಮು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಡಗೋಟಲ್ಲಿ ಕೂತ್ಕೊಂಡು ನೋಡೋದೇ ಆಗೈತಲ್ಲಿ. ಇವತ್ತಿನ ಮ್ಯಾಚ್ ಫುಲ್ಲು ಡಗೋಟಲ್ಲಿ ಕೂತ್ಕೊಂಡೇ ನೋಡ್ತಿದ್ರು. ಅವರು ಕ್ಯಾಚ್ ಹಿಡಿಯೋದು ಅನ್ನೋದು, ಬರೀ ರಿಯಾಕ್ಷನ್ ಕೊಡೋದೇ ಆಯಿತು. ಸೂರ್ಯ ಅಣ್ಣ ಅವರು ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡಿಯೋದು. ಏನು ಸೂರ್ಯ ನೋಡ್ರೋ, ಸೂರ್ಯನೇ ಬೇರೆ ಅಲ್ಲಿ. ಸೂರ್ಯ ಆಡಬೇಕಮ್ಮ, ಸೂರ್ಯ ಶೈನ್ ಆಗ್ತಿತ್ತು ಅಂತಂದರೆ ಮಜಾ. ನಾವೆಲ್ಲ ಸ್ಕೈ ಇಸ್ ದ ಲಿಮಿಟ್ ಹಂಗೆ ಹಿಂಗೆ ಅಂತೆಲ್ಲ ನಾವೇ ಮಾತಾಡಿದ್ದೀವಿ, ಎಷ್ಟು ಸಲ ಮಾತಾಡಿದ್ದೀವಿ. ಆ ಥರ ಸೂರ್ಯ ಬೇಕು ನಮಗೆ. ಕಂಬ್ಯಾಕ್ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಟಿದ್ದೀವಿ. ನೋಡೋಣ ಅದು ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅಂತ. ಈ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಫ್ಲಾಪ್ ಶೋನ ತೋರಿಸಿದ್ರೆ ಸೂರ್ಯಕುಮಾರ್ ಯಾದವ್ ಅಂತೂ. ಏನಲ್ಲಿ ಹಿಂದೆಗಡೆ ಹೋಗಿ ಕ್ಯಾಚ್ ಹಿಡ್ಕೊಂಡ್ರಲ್ಲ ಯೂಸ್ ಚಾಲಲ್ಲಿ ಎಡ್ಜ್ ಆಗ್ಬಿಟ್ಟಲ್ಲಿ. ಒಂದು ಫಸ್ಟ್ನೇ ಬಾಲ್ ಆ ಥರ ಆ ರೇಂಜಿಗೆ ಆಡಬೇಕಾಗಿತ್ತು. ಅಲ್ಲಿ ಬಿದ್ದೈತೆ ಒಂದು ವಿಕೆಟ್, ನೋಡ್ಕೊಂಡು 1-2 ಬಾಲ್ ಆಡೋಣ ಅನ್ನೋದೇನು ಇಲ್ಲ ಅಲ್ಲಿ. ಸೂರ್ಯ ಅಣ್ಣ ಬಂದು ನುಗ್ಬಿಟ್ಟು ಹೊಡೆಯೋದಕ್ಕೆ ಹೋಗಿದ್ರು. ಅವ್ರ ಫಾರ್ಮ್ ಏನೋ, ಅವ್ರದ್ದು ಏನು ತಲೆಯಲ್ಲಿ ಏನು ಮೈಂಡ್ ಸೆಟ್ ಹೊಡೆದೈತೆ ಅಂತಲೇ ಗೊತ್ತಾಗೋದಿಲ್ಲ ಬ್ಯಾಟ್ರ್ಗಳಿಗೆ, ಮುಂಬೈ ಇಂಡಿಯನ್ಸ್ ಬ್ಯಾಟ್ರ್ಗಳಿಗೆ. ರೋಹಿತ್ ಶರ್ಮಾ ಡಗೋಟಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು ಇವ್ರು ಆಟಗಳನ್ನೆಲ್ಲ. ಅಲ್ಲಿ ನನಗೆ ಇಂಜುರಿ ಆಗೈತೆ ಕಣ್ರಲ್ಲ, ನೆಟ್ಟಾಗಿ ಆಡ್ರು ಏನರೋ ಬಂದಿರೋದು ನಿಮಗೆ ಬರಬಾರ್ದು ಅನ್ನೋ ಥರ ಇರ್ತಾರೆ.
ಇವತ್ತು ನೋಡಿ ತಿಲಕ್ ವರ್ಮಾ ನಂಬರ್ 3 ಬರ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಅವ್ರು ನೋಡ್ತು ಅಂದರೆ ಎಲ್ಲೋ ಬಾಟಮಲ್ಲಿ ಬರ್ತಾವ್ರೆ. ಅಲ್ಲಿ ವರ್ಲ್ಡ್ ಕಪ್ಪಲ್ಲಿ ಕಳಿಸ್ತಾ ಇದ್ರಲ್ಲ ತಿಲಕ್ ವರ್ಮಾ, ನಿನಗಿಲ್ಲ ಸೆಟ್ ಆಗಲ್ಲ, ಹೋಗ್ಬಿಟ್ಟು ನೀನು ಬಾಟಮಲ್ಲಿ ಹೋಗು ಅಂತ ಕಳಿಸ್ತಾವ್ರಲ್ಲಿ. ಅಲ್ಲ ಆ ಶರ್ಫೇನ್ ರುತರ್ಫೋರ್ಡ್ ಅಪ್ದಾಡ್ರು ಪ್ರಮೋಟ್ ಮಾಡ್ರಪ್ಪ. ಹಾರ್ದಿಕ್ ಪಾಂಡೆ ಏನಕ್ಕಪ್ಪ ಬತ್ತೀಯ ನೀನು ಅಲ್ಲಿ ನಂಬರ್ 5ಗೆ? ನಿನ್ನ ಕೆಳಗಡೆ ಇರಪ್ಪ ನೀನೊಂದು 2-3 ಓವರ್ ಇದ್ದಾಗ ಬಾರಪ್ಪ, ಅವಾಗ ಆಡಪ್ಪ ಆಟನ ನಿಂದು. ನಮಗೆ ಸೈಕ್ ಆಗುತ್ತೆ ನೀನು ಬಂದ್ಬಿಟ್ಟಲ್ಲಿ ಸ್ವಲ್ಪ ಟುಕು ಅಂದರೆ ಹಾರ್ದಿಕ್ ಪಾಂಡ್ಯ ಟೈಮ್ ಮಾಡೋಕೆ ಆಗ್ತಿಲ್ಲ ಬಾಲ್. ಸಿಂಪಲಾಗಿ ನೋಡ್ತು ಅಂತಂದರೆ ಫೋರ್ಸ್ಫುಲ್ಲಾಗಿ ಟೈಮ್ ಮಾಡೋ ಥರ ಕಾಣಿಸ್ತಾ ಇದೆ. ಅದೇ ಶರ್ಫೇನ್ ರುತರ್ಫೋರ್ಡ್ RCB ಅಗೇನ್ಸ್ಟ್ ಆಡಿದ ಆಟ ನೋಡ್ತು ಅಂತಂದರೆ ಅವ್ರ ಪಾಪ ಬಂದಾಗೆಲ್ಲ ಯಾರು ಆಗ್ತಿದ್ರು, ಬುಡ ಹೊಡಿತಾ ಇದ್ರು ಶರ್ಫೇನ್ ರುತರ್ಫೋರ್ಡಿಗೆ. ಔಟ್ ಆಗಿದ್ದ ರೀತಿನೂ ಕೂಡ ಅದೇ ಥರ ಇತ್ತಲ್ಲ ಶರ್ಫೇನ್ ರುತರ್ಫೋರ್ಡ್ ಪಾಪ ಅಂತ ಅನ್ನಿಸ್ಬಿಡ್ತು ಶರ್ಫೇನ್ ರುತರ್ಫೋರ್ಡಿಗೆ. ಸ್ವಲ್ಪ ಅರ್ಲಿ ಕಳಿಸಿತ್ತು ಅಂತಂದರೆ ಅವ್ರೇನೋ ಬೇರೆ ಬ್ರ್ಯಾಂಡ್ ಆಫ್ ಕ್ರಿಕೆಟನ್ನೇ ಆಡಿರೋರೇನೋ. ಆ ನಮ್ಮಂದಿರು ಕಳಿಸೋ ಜಾಗದಲ್ಲಿ ಇವ್ರನ್ನ ಕಳಿಸ್ಬೇಕಾಗಿತ್ತು. ಹೌದು ನಮ್ಮಂದಿರು ಚೆನ್ನಾಗಿ ಆಡಿದ್ರು, ಬ್ರಿಲಿಯಂಟ್ ಕ್ರಿಕೆಟನ್ನೇ ಆಡಿದ್ರು, ಏನು ಕಳಪೆ ಕ್ರಿಕೆಟ್ ಆಡಿಲ್ಲ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವ್ರನ್ನ ನಂಬರ್ 4 ಅಥವಾ ನಂಬರ್ 3ಲೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಒಳ್ಳೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡೋಂಥ ಬ್ಯಾಟರ್ನ ನೀವು ಅಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಅವ್ರಿಗೆ ಬೇಕಾಗಿರೋದು ಅಗ್ರೆಸಿವ್ ಬ್ಯಾಟಿಂಗು. ಹೆಂಗೆ ಆಡಿದ್ರು ಅಲ್ಲಿ, ಎಷ್ಟು ಹೊಡೆದಿದ್ರು ಗುರು. ಆಲ್ಮೋಸ್ಟ್ 25-30 ಬಾಲ್ಗೆ RCB ಅಗೇನ್ಸ್ಟ್ 70 ಹೊಡೆದ್ಬಿಟ್ಟಿದ್ರು, ನಾಯಕ್ ಚೇತನ್ ಹಾಕ್ಬಿಟ್ಟಿದ್ರು. ಸೊ ಇಂಥ ಬ್ಯಾಟ್ರು ಆಡಬೇಕು ಅಪ್ ದ ಆರ್ಡ್ರಲ್ಲಿ. ಆಮೇಲೆ ಬರಲಿ ಬೇಕಾದರೆ ಬ್ಯಾಟ್ರಿಗಳು, ತಿಲಕ್ ವರ್ಮಾ ಬರಲಿ, ಬೇಕಾದ್ರೆ ರಮನ್ದೀರ್ ಬರಲಿ, ಹಾರ್ದಿಕ್ ಪಾಂಡ್ಯ ಬರಲಿ, ಲೇಟ್ರಾನ್ ಬರಲಿ, ಬೇಕಾದರೆ ಇವ್ರನ್ನ ಮೇಲ್ಗಡೆ ಕಳಿಸ್ಬೇಕಲ್ವ. ಏನು ಇಟ್ಕೊಂಡಿದ್ದಾರೆ ತಲೆಯಲ್ಲಿ? ಇವ್ರು ಅಲ್ಲೂ ಎಡುತ್ತಾ ಇದ್ದಾರೆ, ಬೌಲಿಂಗಲ್ಲೂ ಎಡುತ್ತಾ ಇದ್ದಾರೆ, ಫೀಲ್ಡಿಂಗಲ್ಲೂ ಎಡುತ್ತಾ ಇದ್ದಾರೆ, ಎಲ್ಲ ಕಡೆ ಎಡುತ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ನಾನು ಗೆಲ್ಲಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ಗೆಲ್ತಾರೆ? ಅದೇ ಅಂಪೈರ್ ಫಿಕ್ಸಿಂಗ್ ಮಾಡ್ಕೊಂಡು ಗೆಲ್ಬೇಕು ಎಷ್ಟನಲ್ಲಿ, ಸುಮ್ಮನೆ ಹೇಳ್ತಿರೋದು ಕಾಮಿಡಿಗೆ. ಅದು ಮಾಡ್ಕೊಂಡ್ರು ಗೆಲ್ಲಕ್ಕಾಗಲ್ಲ ಅಲ್ಲಿ, ಎವಿಡೆಂಟಾಗಿ ಕಾಣಿಸುತ್ತಲ್ಲ ಅಲ್ಲಿ. ಇನ್ನೆಲ್ಲೂ ಚೇಸ್ ಮಾಡೋಕ್ಕಾಗಲ್ಲ, ಡಿಫೆಂಡ್ ಮಾಡೋರೆ ಡಿಫೆಂಡ್ ಮಾಡೋಕ್ಕಾಗಲ್ಲ ಅಲ್ಲಿ. ಏನೇ ಮಾಡ್ಕೊಂಡ್ರು ಮಾಡೋಕ್ಕಾಗೋದಿಲ್ಲ. ಇನ್ನೆಲ್ಲಿ ಗೆಲ್ತಾರಪ್ಪ? ಇವ್ರು ಏನು ಆಡ್ತಾವ್ರು ಮುಂಬೈ ಇಂಡಿಯನ್ಸ್ ಅವರು. ಹೌದು ಕ್ವಿಂಟನ್ ಡಿ ಕಾಕ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಳ್ಳೇಬೇಕು. ಇವತ್ತು 3ನೇ ಬ್ಯಾಟರ್ ಆಗ್ತಾರೆ ಆಫ್ಟರ್ KL ರಾಹುಲ್ ಆ್ಯಂಡ್ ಸಂಜು ಸ್ಯಾಮ್ಸನ್ನು. 3 ಡಿಫ್ರೆಂಟ್ ಫ್ರಾಂಚೈಸ್ಗಳಿಗೆ ಸೆಂಚುರಿನ ಹೊಡೆಯೋದಕ್ಕೆ ಹೊಡೆದಿದ್ದಾರೆ ಇವತ್ತು. ಸಖತ್ತಾಗಿ ಆಡಿದ್ದಾರೆ. ಅವರಿಲ್ಲ ಅಂತಂದರೆ ತಗಲಾಕೊಂಡ್ಬಿಟ್ರು ಅವ್ರು ಇವತ್ತು. ನೋಡಿ ಆಡ್ಸಾರಿಲ್ಲ ಮುಂಬೈ ಇಂಡಿಯನ್ಸು, ಸಿಕ್ಕಾಪಟ್ಟೆ ಅಂಡರ್ ರೇಟೆಡ್ ಮಾಡಿಬಿಟ್ಟಿದ್ರು, ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು. ಬಟ್ ಆದ್ರೂ ಬತ್ತಾ ಮೊದಲನೇ ಮ್ಯಾಚಲ್ಲೇ ಸೆಂಚುರಿ ಹೊಡೆದ್ರಲ್ಲ, 100 ಹತ್ರ ನೋಡಿದ್ರಲ್ಲ. ಸೊ ಇದು ಮೆಚ್ಕೊಳ್ಳೇಬೇಕು ಅವರ ಬ್ಯಾಟಿಂದ. ಅವರು ಸ್ವಲ್ಪ ಅಗ್ರೆಸಿವ್ ಬ್ಯಾಂಡ್ ಆಫ್ ಕ್ರಿಕೆಟ್ ಆಡಿದ್ರು. ಅವ್ರು ಬಿಡ್ತು ಅಂದರೆ ಇನ್ನು ಯಾರು ಆಡಿದ್ರಪ್ಪ ಅಲ್ಲಿ ಅಗ್ರೆಸಿವ್ ಬ್ಯಾಂಡ್ ಆಫ್ ಕ್ರಿಕೆಟು? ನಮ್ಮಂದೀರು ಆಡಿದ್ರು. ಸೊ ಅವರಿಬ್ಬರು ಬಿಡ್ತು ಅಂದರೆ, ಹೇಳ್ಕೊಳ್ಳೋಂಥ ಪಾರ್ಟ್ನರ್ಶಿಪ್ ಬಿಡ್ತು ಅಂದರೆ, ಅದಾದಮೇಲೆ ಏನೂ ಕೂಡ ಅಲ್ಲಿ ಹೇಳ್ಕೊಳ್ಳೋಂಥದ್ದು ಏನೂ ಆಗಲಿಲ್ಲ. ಸೊ ಇವ್ರು ಒಂಥರ ಸೆಟಲ್ ಆಗ್ತಾಯಿದ್ರು. ನಮ್ಗೆ ಇಷ್ಟೇ ಸಾಕು, ಇಷ್ಟು ಬಂದರೆ 180 ಬಂದರೆ ಸಾಕು, 180 ಬಂದರೆ ಸಾಕು, ಇಷ್ಟಕ್ಕೆ ಅವ್ರು ಸೀಮಿತವಾಗಿದ್ದರು. ಪಂಜಾಬ್ ಕಿಂಗ್ಸ್ ಅವ್ರಿಗೆ ಹೆದರಿಕೆ ಇರಲಿಲ್ಲ ಅವರಿಗೆ. ಪಂಜಾಬ್ ಕಿಂಗ್ಸ್ ಅವ್ರು 220 ಹೊಡೆದ್ರೆ ಬಿಡಲ್ಲ ಗುರು, 230 ಹೊಡೆದ್ರೆ ಬಿಡಲ್ಲ, ಅದಿರಲಿಲ್ಲ ಅವ್ರಿಗೆ ಮೈಂಡ್ ಸೆಟ್ಟು. ಒಂಥರ ನಮಗೆ ಸೇಫ್ ಗೇಮ್. ಇದಕ್ಕೆ ಬಂದ್ಬಿಟ್ರು ಆಗಲೇ ಅವರು. 2 ವಿಕೆಟ್ ಬೇಗ ಕಳ್ಕೊಳ್ತಾ ಇದ್ದಂಗೆ ಇಲ್ಲ, 180 ಈ ಥರ ಬಂದ್ಬಿಟ್ರು. ಮಹೇಲ ಜಯವರ್ಧನ ಹೇಳ್ತಾವ್ರೆ ಅಲ್ಲಿ, ನೀವು ಮಹೇಲ ಜಯವರ್ಧನ ಹೋಗಿ ಹೇಳಿರ್ತಾರೆ ಅಂತ ಕಾಣಿಸ್ತದೆ. ಇಲ್ಲ ಗುರು, ಈ ವಿಕೆಟಲ್ಲಿ 180 ಬಂದರೆ ಸಾಕು, ನಾವು ಆಡಿಸ್ಕೋಬೋದು ಅಂತ ಆ ಥರ ಹೇಳ್ತಿರ್ತಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು ಅಲ್ಲಿ. ಅಲ್ಲ ಅವ್ರು ಬೌಲಿಂಗ್ ಏನು ಮಾಡ್ತಾವ್ರೆ? ಹೌದು ಪರ್ಪಲ್ ವಿಕೆಟರು ಮುಂಬೈ ಇಂಡಿಯನ್ಸು. ಅಪರೂಪಕ್ಕೇನೋ ಪರ್ಪಲ್ ವಿಕೆಟ್ ಎತ್ಬಿಟ್ರೆ 2 ವಿಕೆಟ್ನ ಎತ್ತಿದ್ರು. ಬಟ್ ಆದರೂ ಕೂಡ ಗೆಲ್ಲೋದಕ್ಕಾಗಲಿಲ್ಲ. ಸೊ ಈ ಒಂದು ಟಾರ್ಗೆಟ್ ಏನಿತ್ತು 6 ಈ ಟಾರ್ಗೆಟ್ನ ಯಶಸ್ವಿಯಾಗಿ ಆರಾಮಾಗಿ ಸಲೀಸಾಗೆ ನೋಡಿ. ಚೇಸ್ ಅನ್ನೋದೇ ಭಯ ಇಲ್ಲ ಪಂಜಾಬ್ ಕಿಂಗ್ಸ್ಗೆ. ಸಲೀಸಾಗೆ ಯಾವುದೇ ಭಯ ಇಲ್ಲ, ಯಾವುದೇ ಅಡಚಣೆ ಇಲ್ಲ, ಇಂಟ್ರಪ್ಷನ್ನೇ ಇಲ್ಲ ಅಲ್ಲಿ. ತಲೆ ಕೆಡ್ಸ್ಕೊಂಡ್ವಿ ಚೇಸಲ್ಲಿ ಅನ್ನೋ ತಲೆನೂ ಕೆಡ್ಸ್ಕೊಳಲ್ಲ, ಏನೂ ಕೆಡ್ಸ್ಕೊಳಲ್ಲ. ಲಾಸ್ಟ್ ಮ್ಯಾಚ್ ಚೇಸ್ ಮಾಡಬೇಕಾದ್ರೆ 220+ ಚೇಸ್ ಮಾಡಬೇಕಾದ್ರೆ ತಲೆ ಕೆಡ್ಸ್ಕೊಂಡಿಲ್ಲ. 296ಕ್ಕೆ ತಲೆ ಕೆಡ್ಸ್ಕೊಂತಾರ ಪಂಜಾಬ್ ಕಿಂಗ್ಸ್ ಅವರು. ಹೌದು ಬೇಗ ಬಿತ್ತು ಒಂದು ವಿಕೆಟು ಇವ್ರದ್ದು, ಯಾರಪ್ಪ ಪ್ರಿಯಾಂಶ್ ಆರ್ಯ ಅವ್ರದ್ದು ಕಣ್ಮುಂದೆ ನಿಲ್ಸ್ಕೊಂಡಿದ್ದಂಥ ಫೀಲ್ಡ್ರಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸೊ ಬಿತ್ತಪ್ಪ ವಿಕೆಟು, ಏನು ಬಿದ್ದಿಲ್ಲ ಅಂತಲ್ಲ. ಅಲ್ಲ ಅವರು ವಿಕೆಟ್ನ ಎತ್ತಿದ್ರು. ಸೊ ಅಲ್ಲ ಅವ್ರ ಫೀಲ್ಡಿಂಗ್ ಕೈಯಲ್ಲಿ ಬತ್ತೈತೆ ಬಾಲ್, ಏನಪ್ಪ ಅದು ಫೀಲ್ಡಿಂಗು. ಬುಮ್ರಾ ಅವರ ಬೌಲಿಂಗಲ್ಲಿ ಬುಮ್ರಾಗೆ ತಲೆ ಕೆಟ್ಟೋಯ್ತು. ಬುಮ್ರಾ ಬೈಯಂಗಿಲ್ಲ ಯಾಕಂದರೆ ಬುಮ್ರಾ ಕ್ಯಾಚ್ ಬಿಟ್ಟವ್ರೆ ಅಲ್ಲಿ. ಬುಮ್ರಾಗೆ ನೀನು ನೆಟ್ಟಿಗೆ ಫೀಲ್ಡಿಂಗ್ ಮಾಡಲಿಲ್ಲ, ಯಾಕೋ 4 ಬಿಡ್ತೀಯ ಅಂತ ಅಲ್ಲಾಗಿ ಬೈದರು ಅಂತಂದರೆ ಅವ್ರು ಬೈತಾರೆ, ನೀನು ಯಾಕೆ ಕ್ಯಾಚ್ ಬಿಟ್ಟೆ ಇಲ್ಲ ಅಂತ. ಸೊ ಬುಮ್ರಾ ಏನೂ ಮಾತಾಡಲಿಲ್ಲ, ಅಲ್ಲ ಬಿಟ್ಟಿದ್ದು 4 ಕೈಗೆ ಬರೋದು ಉಳ್ಕೊಂಬತ್ತೈದು ನಿಧಾನಕ್ಕೆ, ಅದನ್ನು 4 ಬಿಡ್ತಾರಲ್ಲ ಅಲ್ಲಿ ಮುಂಬೈ ಇಂಡಿಯನ್ಸ್ ಫೀಲ್ಡಿಂಗ್. ಇನ್ನೇನು ಹೇಳೋಣ ಅಲ್ಲಿ, ತೂತ್ ಬಿಟ್ಕೊಂಡು ಅಲ್ಲಿ ಎಲ್ಲ ಕ್ಯಾಚ್ಗಳು ಬಿಟ್ಕೊಂಡು 4ಗಳನ್ನ ಬಿಟ್ಕೊಂಡು. ಆ್ಯಂಡ್ ಒಂದು ಹೇಳಲೇ ಇಲ್ವಲ್ಲಪ್ಪ ಪಂಜಾಬ್ ಕಿಂಗ್ಸ್ ಅವ್ರು ಏನು ಹಿಡ್ದಿದ್ದು ಕ್ಯಾಚ್ನಲ್ಲಿ. ಶ್ರೇಯಸ್ ಅಯ್ಯರು ಸೈಕ್ ಕ್ಯಾಚ್ ಆಫ್ ದ ಡೇ. ನಮ್ಮಂದಿರು ಕ್ಯಾಚ್ ಹಿಡಿತಾರೆ ಬ್ರಾಕ್ಲೆಟ್ ಅವರು ಎಗ್ರುಬಿಟ್ಟು ಲಾಂಗ್ ಆಫ್ ರೀಜನಲ್ಲಿ, ಅದು ಕೂಡ ಸೈಕ್ ಕ್ಯಾಚು. ಅದನ್ನು ಬಿಡ್ತು ಅಂದರೆ ಒಂಥರ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಕೊಳ್ಳಿ. ಅದು ಏನು ಎಗ್ರುಬಿಟ್ಟು ಹಿಡಿದಿದ್ದು ಕ್ಯಾಚ್ನ, ಹಿಡಿದ್ಬಿಟ್ಟು ಎಸಿದ್ರು. ಆ ಒಂದು ಟೈಮಿಂಗ್ ಏನಿತ್ತು, ಆ ಏರಲ್ಲೇ ಡಿಸೈಡ್ ಮಾಡೋದಿತ್ತಲ್ಲ, ಎಸಿಬೇಕು ಬ್ಯಾಕ್ಲೆಟಿಗೆ ಬಾಲ್ನ. ಅದು ಕರೆಕ್ಟಾಗಿ ಎಸ್ದು ನೋಡಿ, ಅಲ್ಲಿ ಎಲ್ಲಿಗೆ ಬೇಕಾದ್ರೂ ಎಸ್ತಿರ್ಬೋದಾಗಿತ್ತು ಬಾಲ್ನ. ಬಟ್ ಕರೆಕ್ಟಾಗಿ ಅದನ್ನು ಡಿಸ್ಪ್ಲೇಸ್ ಮಾಡೋದಿದೆಯಲ್ಲ, ಸೊ ಅದು ಒಂಥರ ಆ ಒಂದು ಏರಲ್ಲಿ ತೊಗೊಳ್ಳೋಂಥ ಡಿಸಿಷನ್ ಇದೆಯಲ್ಲ, ಸೊ ಅದನ್ನು ಎಲ್ಲರಿಗೂ ಕೂಡ ಬರೋದಿಲ್ಲ. ಆ ಒಂದು ಡಿಸಿಷನ್ ಮಾಡಿದ್ರು ಶ್ರೇಯಸ್ ಅಯ್ಯರ್ ಅವರು. ಸೈಕ್ ಕ್ಯಾಚುಗರು. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವರು ಏನು ಗುರು ಹಿಂಗಿಡ್ದಾಗಿ ಕ್ಯಾಚು, ಅಲ್ಲೇ ಪಕ್ಕದಲ್ಲಿ ಡಗೋಡಲ್ಲಿ ಕೂತ್ಕೊಂಡಿದ್ರು. ಸೂರ್ಯ ಓ ಅಂತ ರಿಯಾಕ್ಷನ್ ಕೊಟ್ಟರು. ಅಂಥ ಕ್ಯಾಚ್ಗಳು ಹಿಡಿದಿರೋ ಅಂಥವ್ರನ್ನೇ ರೋಹಿತ್ ಶರ್ಮಾ
ಸೂರ್ಯಕುಮಾರ್ ಯಾದವ್ ಅಂತಂತ ಕ್ಯಾಚ್ ಹಿಡಿದಿರೋಂಥ ಅವ್ರೆ ಏನು ಗುರು ಇದು ಹಿಂಗೆ ಹಿಡಿದ್ಬಿಟ್ರು ಕ್ಯಾಚ್ನ ಅಂತ ಆ ಥರ ರಿಯಾಕ್ಷನ್ ಆಗಿ ಕೊಟ್ಟಿದ್ದು. ಶ್ರೇಯಸ್ ಅಯ್ಯರಿಂದ ಎಕ್ಸಲೆಂಟ್ ಕ್ಯಾಚಿಂಗು. ಕ್ಯಾಪ್ಟನ್ನು ಈ ಥರ ಮಾಡ್ತು ಅಂತ ಅಂದಾಗ ಟೀಮ್ಗೆ ಅಲ್ಲಿಂದ ರವಾಫ್ ಆಗೋಗ್ಬಿಡುತ್ತೆ. ನಮ್ಮ ಕ್ಯಾಪ್ಟನ್ನೇ ನೋಡೋಗುರು ಹೆಂಗೆ ಜೀವ ಕೊಡ್ತಾವೆ. ಸಿಮಿಲರ್ಲಿ ನಮ್ಮ RCB ಕ್ಯಾಪ್ಟನು, ನಮ್ಮ ಕ್ಯಾಪ್ಟನ್ನೇ ನೋಡಿದ್ರು ಹೆಂಗೆ ಆಡ್ತಾವನೆ, ನಾವು ಆಡಬಾರ್ದಾ ಅಂತ. ಸೊ ಎರಡು ಟೀಮು ಕೂಡ ಒಂಥರ ಸಿಮಿಲರ್ ಆಗಿದೆ. ಕ್ಯಾಪ್ಟನ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾವ್ರೆ ಎರಡು ಟೀಮಲ್ಲೂ ಕೂಡ. ಸೊ ಅದನ್ನು ಮೆಚ್ಕೊಬೇಕು ನೋಡಿ. ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗು, ಫೀಲ್ಡಿಂಗ್ ಅಂದರೆ ಫೀಲ್ಡಿಂಗು, ಆಲ್ ಓವರ್ ಮಸ್ತ್ ಪರ್ಫಾರ್ಮೆನ್ಸು. ಸಿಮಿಲರ್ಲಿ ನಮ್ಮ ರಜತ್ ಪತಿದಾರ ಕೂಡ ಅಷ್ಟೇ, ಫೀಲ್ಡಿಂಗ್ ಅಂದರೆ ಫೀಲ್ಡಿಂಗು, ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್, ಮಸ್ತ್ ಪರ್ಫಾರ್ಮೆನ್ಸು. ಸೊ ಎರಡು ಟೀಮು ನೋಡಿ ಸಿಮಿಲರ್ ಆಗಿ ಆಡ್ತಾ ಇದೆ. ಹೌದು RR ಮೇಲೆ ಒಂದು ಸ್ವಲ್ಪ ಸೋತಿರ್ಬೋದು ನಮ್ಮ RCB, ಅದು ಬಿಡ್ತು ಅಂದರೆ ನಮ್ಮ ಡಾಮಿನೇಷನ್ ಅಂತೂ ವಿಪರೀತವಾಗೇನಿದೆ. ಪಂಜಾಬ್ ಕಿಂಗ್ಸ್ ಅವರ ರೇಂಜಿಗೇನೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಚೇಸ್ ಆನ್ ಮಾಡೋದಕ್ಕೆ ಅಂತ ಬಂದಂಥವ್ರು ಅದೇ ಮೊದಲನೇ ವಿಕೆಟ್ ಬೇಗ ಕಳ್ಕೊಂಡ್ರು, ಆಮೇಲೆ ಎರಡನೇ ವಿಕೆಟ್ನೂ ಕೂಡ ಕಳ್ಕೊಂಡ್ರು. ಕೂಪರ್ ಕಾನ್ಲಾಯ್ ಒಂದು 6 ಹೊಡೆದ, ಅದ ನಂತರ ಎಡ್ಜ್ ಆಗಿಬಿಟ್ಟು ಹಿಂದೆಗಡೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ, ಕೀಪರ್ ಕ್ಯಾಚ್ ಕೊಟ್ಬಿಟ್ಟು. ಸೊ ಅವರಿಬ್ಬರು ವಿಕೆಟ್ ಬೇಗ ಹೋಯಿತು ಅಂದರೆ ಹೆವಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಪ್ರಭ್ಸಿಮ್ರಾನ್ ಸಿಂಗ್ ಜೊತೆಗೆ ನಮ್ಮ ಶ್ರೇಯಸ್ ಅಯ್ಯರು ಏನು ಚಚ್ಚಿದ್ದು ಹಾಕೊಂಡ್ರು, ರುಬ್ಬಿದು 130 ರನ್ 138 ರನ್ ಹೊಡೆದಿರೋ ಪಾರ್ಟ್ನರ್ಶಿಪ್ ಇಬ್ಬರು ಸೇರಿಕೊಂಡು. ನೀವೇನಪ್ಪ ನಮ್ಮಂದಿರೋ ಜೊತೆಗೆ ಕ್ವಿಂಟನ್ ಡಿ ಕಾಕ್ ಆಡೋದು, ನಾವು ಆಡ ತೋರಿಸ್ತೀವಿ ನೋಡಿ 4th ವಿಕೆಟ್ ಪಾರ್ಟ್ನರ್ಶಿಪ್, ಸಾರಿ 3rd ವಿಕೆಟ್ ಪಾರ್ಟ್ನರ್ಶಿಪ್ಪು ಅಂತ ಹೊಡೆದೊಡ್ ತೋರಿಸಿದ್ರಪ್ಪ ಅಲ್ಲಿ. ಶ್ರೇಯಸ್ ಅಯ್ಯರವರು ಕ್ಯಾಚ್ ಅದೇ ಹೇಳಿದ್ನಲ್ಲ, ಇವ್ರು ಬಿಟ್ರಲ್ಲ ನಮ್ಮಂದಿರೋರು, ಅದ್ರ ಹಿಂದಿನ ಬಾಲಿನ ಕ್ಯಾಚ್ನ ಬಿಟ್ಟಿದ್ರು. ಮತ್ತು ಶ್ರೇಯಸ್ ಅವರು ಅಲ್ಲಿಗೆ ಹೊಡಿತಾರೆ, ಒಂದು 6 ಹೊಡೆದ್ಬಿಟ್ಟು ಆಮೇಲೆ ಹೊಡಿತಾರೆ. ಅಲ್ಲಿ ನಮ್ಮಂದಿರು ಬಿಟ್ಟಂಥ ಕ್ಯಾಚ್ ನೋಡಿ ಸೀದಾ ಕೈಗೆ ಬಂದಿದ್ದು, ಅದು 6ಗೆ ಔಟ್ ಆಗ್ಬಿಡ್ತು. ಅಟ್ಲೀಸ್ಟ್ ತಡೆದು ಇಲ್ಲ ಬಾಲ್ನ, 6ಗೆ ಔಟ್ ಆಗ್ಬಿಡ್ತು. ಅದ್ರ ನೆಕ್ಸ್ಟ್ ಬಾಲು 6 ಹೊಡಿತಾರೆ, ಆಮೇಲೆ ಕ್ಯಾಚ್ ಹೋಗುತ್ತೆ. ಶಾರ್ದುಲ್ ಠಾಕೂರಿಗೆ ಪಾಪ 1-2 6 ಎಕ್ಸ್ಟ್ರಾ ಕೊಟ್ಟಂಗೆ ಇತ್ತು, ರನ್ಸ್ಗಳಿಗೆ ಏರಿಸ್ದಂಗೆ ಇತ್ತು. ಅವ್ರ ವಿಕೆಟ್ ಬೀಳ್ತಾ ಇದ್ದಂಗೆ ಪ್ರಭ್ಸಿಮ್ರಾನ್ ಸಿಂಗ್ ನಾಟ್ ಔಟ್ ಆಗಿ ಉಳ್ಕೊಳ್ತಾರೆ. ಕ್ಯಾಚ್ ಡ್ರಾಪ್ ಮಾಡಿದಲ್ಲ ಬುಮ್ರಾ ಅವರು, ನಾಟ್ ಔಟ್ ಆಗಿ ಉಳ್ಕೋಬೇಕು, ಉಳ್ಕೊಂಡಿದ್ದಾರೆ ಅಷ್ಟೇ. ಅವರೇ ಮ್ಯಾಚ್ನ ಮುಗಿಸಿದ್ರಲ್ಲಿ. ಈ ಕಡೆಯಿಂದ ಮಾರ್ಕಸ್ ಸ್ಟಾನಿಸ್ ಅವ್ರಿಗೆ ಒಂದು ಸ್ವಲ್ಪ ಅಸಿಸ್ಟ್ ಮಾಡೋದಷ್ಟೇ, ಬೇರೆ ಏನಿಲ್ಲ. ಕ್ಲಿಯರ್ ಕಟ್ ಡಾಮಿನೇಟಿಂಗ್ ವಿಕ್ಟ್ರಿ ಇದು. ಎಷ್ಟು ಓವರ್ ತೊಗೊಂಡಿದ್ದಾರೆ ಅವರು ಬ್ಯಾಟಿಂಗಲ್ಲಿ, 16.3 ಓವರ್ ತೊಗೊಂಡಿದ್ದಾರೆ ಈ ಚೇಸ್ಗೆ. ನಾಯಿಗೆ ಚಚ್ದಂಗೆ ಚಚ್ಚೋರು ಗುರು, 230 240 ಕೊಟ್ಟರು ನಾಯಿಗೆ ಚಚ್ದಂಗೆ ಚಚ್ಬಿಟ್ಟು ಅಟ್ಟಿರೋರು. ಮುಂಬೈ ಇಂಡಿಯನ್ಸ್ಗೆ ಮುಖಭಂಗ ಹೋಮಲ್ಲಿ ಈ ಥರ ಎಲ್ಲ ಸೋಲ್ತಿದ್ದಾರೆ. RCB ಅಗೇನ್ಸ್ಟ್ ಸೋತರು, ಇವ್ರಿಗೆ ಅಗೇನ್ಸ್ಟ್ ಸೋತರು. ಇನ್ನೇನಿದೆ ಗುರು ಮುಂಬೈ ಇಂಡಿಯನ್ಸ್ಗೆ, ಏನೂ ಇಲ್ಲ, ಖಾಲಿ ಫಲಗಳಾಗೋಗ್ಬಿಟ್ಟಿದ್ದಾರೆ ಅಲ್ಲಿ. 4 ಕನ್ಸಿಕ್ಯೂಟಿವ್ ಸೋಲಿದು ಮುಂಬೈ ಇಂಡಿಯನ್ಸ್ಗೆ. ಕಮ್ಬ್ಯಾಕ್ ಮಾಡೋದು ಯಾಕೋ ಅಸಾಧ್ಯ ಥರನೇ ಕಾಣಿಸ್ತಿದೆ ಮುಂಬೈ ಇಂಡಿಯನ್ಸ್ ಈ ಫ್ಲೋನ ನೋಡ್ತು ಅಂತ ಅಂದಾಗ. ನಿಮಗೆ ಅನಿಸ್ತಪ್ಪ ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಹಾಕಿ.